ಗೊತ್ತಿದ್ದಂಗೆ ಇದು ನಮ್ಮ ಮುಖ್ಯಮಂತ್ರಿಗಳದ್ದು ಪಾತ್ರ ಏನಿಲ್ಲ ಅಂತ ನಮಗೆಲ್ಲ ಗೊತ್ತಿರೋದು ವಿಚಾರ. ಈಗ ಅವ್ರು ಹೇಳ್ದಂಗೆ ಟೋಟಲ್ 1935ದಲ್ಲಿ ಅವ್ರು ದೇವರಾಜ್ ಅವ್ರ ತಂದೆಯವರು ಕೊಂಡ್ಕೊಳ್ತಾರೆ. ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡ್ಕೊಳ್ತಾರೆ. ₹1 ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಆ ಜಾಗ ಕೊಂಡ್ಕೊಳ್ಳೋದು 1935 1935ದಲ್ಲಿ ಕೊಂಡ್ಕೊಳ್ತಾರೆ. ಅದಾದಮೇಲೆ 3 ಜನ ಅವ್ರ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳಲ್ಲಿ ಒಬ್ಬ ಮಗನಿಗೆ ದೇವರಾಜ್ಗೆ ಈ ಭಾಗ ಬರ್ತದೆ. ಈ 3 ಎಕರೆ 14 ಗುಂಟೆ ಏನಿದೆ ಆ ಭಾಗ ಬರ್ತದೆ. ಅವನು ತೊಗೊಂಡು 2004 ಮಲ್ಲಿಕಾರ್ಜುನ ಅಂತ ಮನೆ ಮುಖ್ಯಮಂತ್ರಿಯವರು ಅಳಿಯನ್ಗೆ ಮಾಡ್ತಾರೆ. ಬಾಮೈದನ್ ಕೊಡ್ತಾರೆ. ಆ ಬಾಮೈದ ತೊಗೊಂಡು ಡಿನೋಟಿಫೈ ಮಾಡಿ ಅವರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಅವರು 2010 ಆ ಗಿಫ್ಟ್ ಕೊಡೋದು. ಆ ಗಿಫ್ಟ್ ಕೊಟ್ಟಾದಮೇಲೆ ಏನಾಗ್ತದೆ, BDO ಅವರು ಅವ್ರ ಗಮನಕ್ಕೆ ತಂದಾರೆ. ಆ ಲೇಔಟ್ ಮಾಡಿ ಸೈಟ್ಗಳನ್ನ ಹಂಚ್ಕೊಳ್ತಾರೆ. ಅವ್ರು ಮಾಮೂಲಿ ನಮ್ಮ ಜಾಗದಲ್ಲಿ ನೀವು ಸೈಟ್ಗಳು ಮಾಡಿ ಹಂಚ್ಬಿಟ್ಟಿದ್ದೀರಾ, ನೀವು ನಮ್ಮ ಜಾಗದಲ್ಲಿ ನಮ್ಮ ಪರಿಹಾರ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಆಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇಲ್ಲ. BJP ಸರ್ಕಾರದಲ್ಲೇ 2021ರಲ್ಲಿ 14 ಸೈಡನ್ನು ಕೊಡ್ತಾರೆ. ನಿಮ್ಗೆ ಅನ್ಯಾಯ ಆಗಿದೆ ಅಂತ BDL UDL ಮೂಡದಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ 14 ಸೈಡನ್ನು ಕೊಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಟೋಟಲಿ ಈ ಥರ ಯಾರ್ಯಾರಿಗೆ ಅನ್ಯಾಯ ಆಗಿದ್ದಾರೆ ಅವ್ರಿಗೆಲ್ಲ 125 ಸೈಟ್ಗಳು ಕೊಡ್ತಾರೆ ಎಲ್ಲರಿಗೂ ಸೇರಿಸಿ. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ? ಈ ವಿರೋಧ ಪಕ್ಷದವ್ರಿಗೂ ಬೇರೆ ಯಾವ ಇಶ್ಯೂ ಇಲ್ಲ. ಇದು ವಾಲ್ಮೀಕಿ ನಿಗಮ ತಮಗೆಲ್ಲ ಗೊತ್ತಿದ್ದಂಗೆ 180 ಕೋಟಿ ಇಲ್ಲ, 89 ಕೋಟಿದಲ್ಲಿ ಆಲ್ರೆಡಿ 36 ಕೋಟಿ ರಿಕವರಿ ಆಗಿಬಿಟ್ಟಿದೆ. 36 ಕೋಟಿ ರಿಕವರಿ ಆಗಿದೆ. 16 ಕೋಟಿ ಚಿನ್ನ ರಿಕವರಿ ಆಗಿದೆ. ಆಮೇಲೆ ಫರಾರಿ ಕಾರ್ಯನಿರ್ವಹಣೆಗಾಗಿ ಮಿಕ್ಕಿದ ದುಡ್ಡನ್ನು ಹೈದರಾಬಾದ್ ಅಕೌಂಟಲ್ಲಿ ಏನಿತ್ತು ಅದು ಫೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರಿಕವರಿ ಆದಂಗೆ. ಅದು ಇನ್ನು 2-3 ಕೋಟಿಯನ್ನು ಉಳಿದಿದೆ ಸರ್. 2-3 ಕೋಟಿನೇ ಉಳಿದಿರೋದು. ಗೊತ್ತಿದ್ದಂಗೆ ಇದು ನಮ್ಮ ಮುಖ್ಯಮಂತ್ರಿಗಳದ್ದು ಪಾತ್ರ ಏನಿಲ್ಲ ಅಂತ ನಮಗೆಲ್ಲ ಗೊತ್ತಿರೋದು ವಿಚಾರ. ಈಗ ಅವ್ರು ಹೇಳ್ದಂಗೆ ಟೋಟಲ್ 1935ದಲ್ಲಿ ಅವ್ರು ದೇವರಾಜ್ ಅವ್ರ ತಂದೆಯವರು ಕೊಂಡ್ಕೊಳ್ತಾರೆ. ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡ್ಕೊಳ್ತಾರೆ. ₹1 ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಆ ಜಾಗ ಕೊಂಡ್ಕೊಳ್ಳೋದು 1935 1935ದಲ್ಲಿ ಕೊಂಡ್ಕೊಳ್ತಾರೆ. ಅದಾದಮೇಲೆ 3 ಜನ ಅವ್ರ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳಲ್ಲಿ ಒಬ್ಬ ಮಗನಿಗೆ ದೇವರಾಜ್ಗೆ ಈ ಭಾಗ ಬರ್ತದೆ. ಈ 3 ಎಕರೆ 14 ಗುಂಟೆ ಏನಿದೆ ಆ ಭಾಗ ಬರ್ತದೆ. ಅವನು ತೊಗೊಂಡು 2004 ಮಲ್ಲಿಕಾರ್ಜುನ ಅಂತ ಮನೆ ಮುಖ್ಯಮಂತ್ರಿಯವರು ಅಳಿಯನ್ಗೆ ಮಾಡ್ತಾರೆ. ಬಾಮೈದನ್ ಕೊಡ್ತಾರೆ. ಆ ಬಾಮೈದ ತೊಗೊಂಡು ಡಿನೋಟಿಫೈ ಮಾಡಿ ಅವರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಅವರು 2010 ಆ ಗಿಫ್ಟ್ ಕೊಡೋದು. ಆ ಗಿಫ್ಟ್ ಕೊಟ್ಟಾದಮೇಲೆ ಏನಾಗ್ತದೆ, BDO ಅವರು ಅವ್ರ ಗಮನಕ್ಕೆ ತಂದಾರೆ. ಆ ಲೇಔಟ್ ಮಾಡಿ ಸೈಟ್ಗಳನ್ನ ಹಂಚ್ಕೊಳ್ತಾರೆ. ಅವ್ರು ಮಾಮೂಲಿ ನಮ್ಮ ಜಾಗದಲ್ಲಿ ನೀವು ಸೈಟ್ಗಳು ಮಾಡಿ ಹಂಚ್ಬಿಟ್ಟಿದ್ದೀರಾ, ನೀವು ನಮ್ಮ ಜಾಗದಲ್ಲಿ ನಮ್ಮ ಪರಿಹಾರ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಆಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇಲ್ಲ. BJP ಸರ್ಕಾರದಲ್ಲೇ 2021ರಲ್ಲಿ 14 ಸೈಡನ್ನು ಕೊಡ್ತಾರೆ. ನಿಮ್ಗೆ ಅನ್ಯಾಯ ಆಗಿದೆ ಅಂತ BDL UDL ಮೂಡದಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ 14 ಸೈಡನ್ನು ಕೊಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಟೋಟಲಿ ಈ ಥರ ಯಾರ್ಯಾರಿಗೆ ಅನ್ಯಾಯ ಆಗಿದ್ದಾರೆ ಅವ್ರಿಗೆಲ್ಲ 125 ಸೈಟ್ಗಳು ಕೊಡ್ತಾರೆ ಎಲ್ಲರಿಗೂ ಸೇರಿಸಿ. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ? ಈ ವಿರೋಧ ಪಕ್ಷದವ್ರಿಗೂ ಬೇರೆ ಯಾವ ಇಶ್ಯೂ ಇಲ್ಲ. ಇದು ವಾಲ್ಮೀಕಿ ನಿಗಮ ತಮಗೆಲ್ಲ ಗೊತ್ತಿದ್ದಂಗೆ 180 ಕೋಟಿ ಇಲ್ಲ, 89 ಕೋಟಿದಲ್ಲಿ ಆಲ್ರೆಡಿ 36 ಕೋಟಿ ರಿಕವರಿ ಆಗಿಬಿಟ್ಟಿದೆ. 36 ಕೋಟಿ ರಿಕವರಿ ಆಗಿದೆ. 16 ಕೋಟಿ ಚಿನ್ನ ರಿಕವರಿ ಆಗಿದೆ. ಆಮೇಲೆ ಫರಾರಿ ಕಾರ್ಯನಿರ್ವಹಣೆಗಾಗಿ ಮಿಕ್ಕಿದ ದುಡ್ಡನ್ನು ಹೈದರಾಬಾದ್ ಅಕೌಂಟಲ್ಲಿ ಏನಿತ್ತು ಅದು ಫೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರಿಕವರಿ ಆದಂಗೆ. ಅದು ಇನ್ನು 2-3 ಕೋಟಿಯನ್ನು ಉಳಿದಿದೆ ಸರ್. 2-3 ಕೋಟಿನೇ ಉಳಿದಿರೋದು.